ನಮಸ್ಕಾರ ವೀಕ್ಷಕರೇ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಶ್ರೀಮದ್ ಆನೆಗುಂದಿ ಸರಸ್ವತಿ ಪೀಠದಲ್ಲಿ ಬರುವ ಗುರು ಪರಂಪರೆಯ ಬಗ್ಗೆ ಪರಿಚಯ ಮಾಡಿಕೊಡಲು ನಮಗೆ ಆನಂದವಾಗುತ್ತಿದೆ. ವಿಶ್ವಕರ್ಮ ಪರಂಪರೆಯಲ್ಲಿ ಬರುವ ಕಾಳಹಸ್ತಾಚಾರ್ಯರು ಈ ಪೀಠದ ಮೂಲಯತಿಗಳು. ಈ ಸಿದ್ಧಿಪುರುಷರು ಹಾಕಿಕೊಟ್ಟಂತಹ ಗುರು ಪರಂಪರೆ ಇಂದಿಗೂ ಪ್ರಸ್ತುತಿ. ಈ ಮಠದ ಸತ್ಯಕಥೆಯ ಸರಣಿ ಇಂದಿನಿಂದ ನಿಮ್ಮ ಮುಂದೆ. ಗಿಣಿಗೇರಿ ಯತಿಪೀಠ ಸಂಸಾರಸ್ಥ ಪೀಠವಾಗಿ ಪರಿವರ್ತನೆಗೊಂಡ ಹಿನ್ನೆಲೆ, ಇದರ ಸತ್ಯಕಥೆ ತಿಳಿಸಲು ನಿಮ್ಮ ವಿಶ್ವ ಪ್ಲಸ್ ಟಿವಿ ಗುರುಪೀಠ ಪರಿಭ್ರಮಣೆ ಮಾಡಿ ಬಂದಿದೆ. ನಿಮ್ಮ ಮುಂದೆ ಆ ಯಾತ್ರೆಯಲ್ಲಿ ದಾಖಲಿಸಿಕೊಂಡಿರುವ ಶ್ರೀಮದ್ ಆನೆಗೊಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಪೂರ್ಣ ಪಾಠದ ದೃಶ್ಯಗಳನ್ನು ಪ್ರಸ್ತುತಪಡಿಸಲು ಉತ್ಸುಕವಾಗಿದೆ. ಸರಸ್ವತಿ ಪೀಠದಲ್ಲಿ ಹಿಂದಿನ ಗುರು ಪರಂಪರೆಯ ಇಂದಿನ ತಲೆಮಾರಿನವರಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಹಿರಿಯ ಸ್ವಾಮಿಗಳ ಸ್ಥಾನದಲ್ಲಿ ಶ್ರೀ ನಾಗಲಿಂಗ ಸ್ವಾಮಿಗಳು, ಮಧ್ಯಮರ ಸ್ಥಾನದಲ್ಲಿ ಶ್ರೀ ನರಸಿಂಹ ಸ್ವಾಮಿಗಳು ಹಾಗೂ ಕಿರಿಯರೇ ಶ್ರೀ ಶ್ರೀಕಂಠ ಸ್ವಾಮಿಗಳು ಮತ್ತು ಮಠದ ಆಸ್ಥಾನ ಪುರೋಹಿತ ಶ್ರೀ ಸುಬ್ಬಣ್ಣಾಚಾರ್ಯ ವಿದ್ಯಾನಗರ ಇವರು ಶ್ರೀ ವಿಶ್ವಕರ್ಮ ಜಗದ್ಗುರು ಕಾಳಹಸ್ತಾಚಾರ್ಯ ಪರಂಪರೆಯ ಎಳೆಯನ್ನು ಭಕ್ತ ಸಮೂಹಕ್ಕೆ ಪರಿಚಯಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಠದ ವಿರೂಪಾಕ್ಷ ಸ್ವಾಮಿಗಳು ಮಾಹಿತಿ ನೀಡಿದ್ದಾರೆ. ಶ್ರೇಷ್ಠ ಮಠಗಳಲ್ಲಿ ಒಂದಾದ ಶ್ರೀಮದ್ ಆನೆಗೊಂದಿ ಸರಸ್ವತಿ ಪೀಠವು ಸನಾತನವನ್ನು ಪ್ರಸಾರ ಮಾಡುತ್ತಾ ಹಿಂದೂ ಸಂಸ್ಕಾರ ಸಂಸ್ಕೃತಿಗಳ ಉಳಿವಿಗೆ ಎಲೆಮರೆಯ ಕಾಯಿಯಂತೆ ಶ್ರಮಿಸುತ್ತಿದೆ. ಭಾರತೀಯತೆಯಲ್ಲಿ ಸನಾತನದ ಉಳಿವಿಗೆ ಯುವ ಸಮೂಹಕ್ಕೆ ಜಾಗೃತಿಯ ಗತಿಶಕ್ತಿ ಈ ಮಠ, ಈ ಪೀಠವೆಂದರೆ ತಪ್ಪಾಗಲಾರದು. ವಿಶ್ವ ಪ್ಲಸ್ ಟಿವಿ, ಗಿಣಿಗೇರಿ.